ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಯಾವುದೀಗ ಗೃಹಸ್ಥಸ್ತು ಯಾವಾಗ ಏನು ಮಾಡಬೇಕು ಅಂತ ಹೇಳಿದ್ರು ಇವನು ವನ್ಯೈಹಿ ಪಿತೃದೇವತಾ ಯುಗಧರ್ಮಾ ಪರಿಗ್ರಹಾಸ್ತಾಶ್ರಮ ಕಲವು ತ್ಯಾಜ್ಯ ಇತಿ ಯಾಜ್ಞವಲ್ಕ್ಯ. ಕಲಿಯುಗದಲ್ಲಿ ವಾನಪ್ರಸ್ಥಾಶ್ರಮವನ್ನು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ರು. ಇತಿ ಉಕ್ತಾಚಾರಾನ್ ಬ್ರಹ್ಮಚಾರಿಷು ಕಾಮಶ್ಚಿತ್ ಸಾಂಗ್ ಅದೆಲ್ಲ ನಿನ್ನ ಓದಿಯಾಗಿದೆ. ಸೊ ಕಲವು ಯುಗೆ ತ್ವಿಮಾನ್ ಧರ್ಮಾನ್ ವರ್ಜಾನಾಹು ಮನೀಷಿಣ. ಕೆಲವು ಪುರಾಣಗಳು ಬರೋ ಎಷ್ಟೋ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತಾಗ. ಕಲಿವರ್ಜ ಪ್ರಕರಣ, ಬೇರೆ ಯುಗದಲ್ಲಿ ಕೆಲವು ನಿಯಮಗಳಿತ್ತು, ಕಲಿಯುಗದಲ್ಲಿ ನಿಯಮಗಳು ಬ್ಯಾನ್ ಮಾಡಿರೋದ್ರಿಂದ ಒಪ್ಪಲಿಕ್ಕೆ ಬರೋದಿಲ್ಲ. ವೈಶ್ವದೇವವಿತಿ ವೈಶ್ವದೇವಂ ಪಿತೃಯಜ್ಞಂ ಹೋಮಾದಿಕಂ ಕರ್ಮ ವೈಶ್ವದೇವಂ ಬಲಿಂಚೈವ ಋತೆ. ಒಟು ಹೇಳಬೇಕಾದ್ರೆ ದಂತಧಾವನಂಚಾಪಿ ಋತೆ ಒಟೋಹು. ಇವರಿಗೆ ವಾನಪ್ರಸ್ಥರಿಗೂ ಮತ್ತು ಗೃಹಸ್ಥರಿಗೂ ಬ್ರಹ್ಮಚಾರಿಗಳಿಗೂ ಕೂಡ, ಗೃಹಸ್ಥರಿಗೂ ವಾನಪ್ರಸ್ಥರಿಗೂ ಕೂಡ ಇಷ್ಟು ಹೇಳಿದ ಧರ್ಮ ಎಲ್ಲ ಕೂಡ ಕಾಮನ್ ಅಂತ ಹೇಳಿಬಿಟ್ರು. ಅವು ಪ್ರಶ್ನೆ ಬಂತಾಗ ವಾನಪ್ರಸ್ಥರಿಗೆ ಅಡಿಗೆನೇ ಇಲ್ಲ, ಯಾರು ಹೇಳಿದ್ರು ಅಡಿಗೆ ಇಲ್ಲೇ, ಅದು ವನ್ಯ ಪದಾರ್ಥಗಳಿಂದ ಆದ್ದರಿಂದ ಅದರಲ್ಲೇ ವೈಶ್ವದೇವ ಬಲಿಹರಣ ಎಲ್ಲ ಮಾಡಬೇಕಾದ್ದರಿಂದ ಗೃಹಸ್ಥರಿಗೂ ಅವರಿಗೂ ವ್ಯತ್ಯಾಸ ಇರೋದೆಲ್ಲಿ, ಇದು ಗೃಹ ಅದು ವನ ಅಷ್ಟೇ, ಉಳಿದೆಲ್ಲ ಕಾಮನ್ ಅಂತ ಹೇಳಿಬಿಟ್ರು. ಆದರೆ ಒಟುಗಳಿಗೆ ಮಾತ್ರ ಕೆಲವು ಎಕ್ಸೆಪ್ಷನ್ ಇದೆ. ವೈಶ್ವದೇವಂ ಬಲಿಂಚಾನ್ ದಂತಧಾವನಂ ಚಾಪಿ ಋತೆ ಒಟೋಹೋ. ಒಂದು ಪ್ರಶ್ನೆ ಏನು ಬಂತು ಈಗ, ಅಕಸ್ಮಾತ್ ಈಗ ಒಬ್ಬರು ಮನೆಗೆ ಹೋದ ಭಿಕ್ಷೆ ಹಾಕಿದರು ಬ್ರಹ್ಮಚಾರಿ, ಅವರು ವೈಷ್ಣವ ಮಾಡಿದ್ದಿಲ್ಲ, ಆಮೇಲೆ ಮಾಡೋದೂ ಇಲ್ಲ ಅಂಥ ಮನೆ ಅಂತ ತಿಳ್ಕೊಂಬೇಡ. ಅವಾಗೇನಾಯಿತು, ಇವನಿಗೆ ದೋಷ ಇದು ದೋಷ ಇಲ್ಲ ಅಂತ ಹೇಳ್ಬಿಟ್ಟು. ಯಾತಕ್ಕೆ? ಇವ್ ನಾಟ್ ಅಪ್ಲಿಕಬಲ್, ಇವನಿಗೆ ನಾಟ್ ಅಪ್ಲಿಕಬಲ್ ಆದ್ದರಿಂದ ಅದು ದೋಷ ಅಲ್ಲ. ಆಯ್ತು, ಯಾರಿಗೆ ಒಟ್ಟಿಗೆ ದೋಷ ಅಲ್ಲ, ಬಟ್ ಅವನಿಗೆ ದೋಷ ಇದ್ದೇ ಇದೆ. ಅವನಿಗೆ ಎರಡು ದೋಷ ಬರುತ್ತೆ. ವೈಷ್ಣವ ಮಾಡಿಲ್ಲ ಒಂದು ದೋಷ, ಮಾಡಿದ್ದೇನೆ ಅವನಿಗೆ ಹಾಕ್ತಾ ಇನ್ನೊಂದು ದೋಷ. ಅವನ ಧರ್ಮ ಕೆಡಿಸ್ದಾಗಲಿಲ್ಲ ಇವರೀಗ. ಬ್ರಹ್ಮಚಾರಿ ನಾಟ್ ಅಪ್ಲಿಕಬಲ್ ಅದು. ಆದರೆ ಇವ್ರಿಗೆ ಮಾತ್ರ ಮಾಡಲೇಬೇಕು ಅಂತ ನಿಯಮ ಇದೆ. ಅದಕ್ಕೆ ಹಿಂದಿನ ಕಾಲಿಗೆ ಎಲ್ಲೆಲ್ಲೂ ಯಾರ್ಯಾರ ಮನೆಗೆ ಹೋಗ್ತಿದ್ದಿಲ್ಲ ಭಿಕ್ಷೆ ಹೋಗ್ಬೇಕಾದ್ರೆ, ಅಗ್ರಹಾರ ಅಂತೀರಿ, ಅಲ್ಲಿ ಮಾತ್ರ ಭಿಕ್ಷೆ, ಬೇರೆ ಕಡೆ ಇಲ್ಲ. ಆ ಸುಧಾಮನ ಪ್ರಶ್ನೆ ಬಂದಾಗಲೇ ಹೇಳ್ತಾರೆ, ಅದು ಅಗ್ರಹಾರದಲ್ಲಿ ಅದು ಮನೆ ಇದ್ದಿತ್ತು. ಯಾರ್ದ ಮನೆಗೆ ಹೋದ್ಲು ಅವಲಕ್ಕಿ ಇಸ್ಕೊಂಬಂದ್ಲು, ಅದು ಕೂಡ ಯಾರ್ದೂ ಅಲ್ಲ, ಬ್ರಾಹ್ಮಣ ವಠಾರದಲ್ಲಿ ಬಂದಿದ್ದೆ, ಅವ್ರು ಬೇರೆ ಕಡೆಯಿಂದ ಬಂದಿದ್ದಲ್ಲ. ಇದು ಈಗತ್ತೇನು ಎಲ್ಲ ಮಿಕ್ಸಪ್ ಆಗಿದ್ದರಿಂದ ಕಲಿಯುಗದಲ್ಲಿ ಹೇಳಿಬಿಟ್ರಲ್ಲ, ಈಗ ಯಾರು ಎಲ್ಲೆಲ್ಲೋ ವಾಸ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಸಪ್ರೇಟ್ ಅಂಬೋದಿಲ್ಲ. ಕೆಲವು ಅಗ್ರಹಾರಗಳು ಉಲ್ಲೇಖ ಹಿಂದೆ ಬರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ಸಿಟಿ ಕಾನ್ಸೆಪ್ಟ್ ಬಂದು ಎಲ್ಲ ಹೋಗ್ಬಿಡುತ್ತೆ. ಮೊದಲಿಂದ ಹಳ್ಳಿಗಳಲ್ಲಿ ಮೊದಲಿತ್ತು ಅದು ಬ್ರಾಹ್ಮಣರ ಕೇರಿ ಅಂತ ಕರೀತಾರೆ. ಶಿವಮೊಗ್ಗದಲ್ಲಿ ದೊಡ್ಡ ಬಿಗ್ ಬ್ರಾಹ್ಮಣ ಸ್ಟೇಟ್ ಅಂತಲೇ ಇದೆ, ಇವತ್ತು ಕಡೆ ಬಿ ಸ್ಟೇಟ್ ಅಂತಲೇ ಹೆಸರು. ಒಬ್ಬ ಎಷ್ಟು ಬಿಗ್ ಬ್ರಾಹ್ಮಣ ಇರ್ತಾರೋ ಗೊತ್ತಿಲ್ಲ. ಈಗ ಬ್ರಾಹ್ಮಣರೇ ಇರೋದಿಲ್ಲ, ಹೆಸರು ಮಾತ್ರ ಹಾಗೇ ಇರುತ್ತೆ, ಹೆಸರು ಮಾತ್ರ ಹಾಗೇ ಇರುತ್ತೆ. ನಾ ಕೊಯಂಬತ್ತೂರಿಗೆ ಹೋದಾಗ ಒಂದು ರೋಡ್ ಇದೆ, ತೆಲುಗು ಬ್ರಾಹ್ಮಣ ಸ್ಟೇಟ್ ಅಂತ ಹೆಸರು. ತೆಲುಗು ಒಬ್ಬ ಬ್ರಾಹ್ಮಣರ ಮನೆ ಇಲ್ಲ ಅದರೊಳಗೆ. ಅಲ್ಲಿ ಹೋದಾಗ ಅವರೇ ಹೇಳಿದರು, ಅದು ಅವೆನ್ಯೂ ರೋಡ್ ಹೇಗಿದೆ, ಅದು ಫುಲ್ಲು ವ್ಯಾಪಾರ ಅದರಲ್ಲಿ. ಇವತ್ತು ಇದು ಬರೀ ಹಿಂದೆ ವಿದ್ವಾಂಸರಿದ್ದ ಜಾಗ ಅಂತದ್ದು. ಪಾಪ ಇವತ್ತು ಒಬ್ಬ ಮನೆಯಲ್ಲಿ ಬರೀ ಇರೋದೆಲ್ಲ ಬರೀ ಇವರು ಕಮರ್ಷಿಯಲ್. ಅವೆನ್ಯೂ ರೋಡ್ ಇದ್ದ ಹಾಗೇ ಓಡಾಡೋಕ್ಕಾಗೋದಿಲ್ಲ, ಅಷ್ಟು ರಶ್ ಇರುತ್ತೆ. ಕೊನೆಗೆ ಒಂದು ಪ್ರಾಣದೇವರ ಗುಡಿ ಇದೆ, ಅಲ್ಲಿ ಮಠ ಮಾಡಿದ್ದಾರೆ. ಅಷ್ಟು ಇರೋದು, ಹೆಸರು ಮಾತ್ರ ಇರೋದು, ಯಾರೂ ಇಲ್ಲ. ಅದೇ ಹಿಂದಿನ ಕಾಲಕ್ಕೆ ಆ ವ್ಯವಸ್ಥೆ ಇತ್ತು ಅಂತ ಹೇಳೋದಕ್ಕೆ ದೃಷ್ಟಾಂತ ಅದು. ಇವಾಗ ಮುಂದೆ ಸ್ವಲ್ಪ ದಿವಸಕ್ಕೆ ಹೆಸರು ಚೇಂಜ್ ಮಾಡಿಬಿಡ್ತಾರೆ, ಆಮೇಲೆ ಎಷ್ಟು ಸ್ವಲ್ಪ ದಿವಸ ಆಗಿರುತ್ತೆ ಆಮೇಲೆ ಅದು ಹೋಗ್ಬಿಡುತ್ತೆ. ಪಾಪಾರ ವೈಬ್ರೆ ಜ್ಞಾನ ಪಂಡಿತರ ಊರು ಆ ಥರ. ಹಾಂ ಪಾಪ ಅದೇ ಅದು ಹೋಯ್ತಾರೆ. ಆ ಕಡೆ ಪಂಡ ಅಂತಾರಲ್ಲ ಹಾಗೆ, ಆ ಕಡೆಗೆ ಪಂಡಗಳು ಅಂತ ಕರೀತಾರೆ. ಅದು ಬರ್ತಾ ಬರ್ತಾ ಅದು ಚರ್ಚೆ ಬದಲಾಗಿಬಿಡುತ್ತೆ. ಪಾಪಿ ಯಾರು ಹೋಗ್ತಾ ಪಾಪ ಯಾರಾಗುತ್ತೆ, ಆಮೇಲೆ ಪಾಪಿಗಳು ಊರಾಗಿ ಹೋಗ್ತಾರೆ. ಕನ್ನಡದಲ್ಲಿ ಬಂದಾಗ ಅದು ಕೆಟ್ಟೋಗ್ಬಿಡುತ್ತೆ. ಕಲವು ಯುಗೇತು ಇವಾನ್ ಧರ್ಮಾನ್ ವರ್ಜಾನ್ ಆಹುರ್ಮನೀಷಿಣಃ. ಅದಕ್ಕೆ ಫೈಲಾರ್ ಇದೆ, ಲಿಂಗ್ವಿಸ್ಟಿಕ್ಸ್ ಅಂತ ಬೇರೆ ಇದೆ. ಪದಗಳು ಹೇಗೆ ವಿಕಾರಗುಂತಾ ಬರುತ್ತೆ, ಹೊಸ ಹುಟ್ಟಿನ ಪದಗಳು ಹೇಗೆ, ಮೂಲ ಪದಗಳು ಹೇಗೆ ಚೇಂಜಸ್ ಆಗುತ್ತೆ, ಅವಕ್ಕೆಲ್ಲ ಅನೇಕ ನಿಯಮಗಳಿದೆ. ಅದಕ್ಕೊಂದು ನಿಯಮ ಫಾಲೋ ಮಾಡಿ, ಸುಮ್ಮನೆ ಚೇಂಜ್ ಆಗಲ್ಲ, ಅದಕ್ಕೊಂದು ನಿಯಮ ಮಾಡಿರ್ತಾರೆ. ಆ ಥರ ಬದಲಾಗುತ್ತೆ. ಉಕ್ತಾಚಾರಾನ್ ಬ್ರಹ್ಮಚಾರಿಷು ಕಾಮಶ್ಚಿತ್ ಸಂಕೋಚ ಅತಿದಿಶತಿ ವೈಶ್ವದೇವವಿತಿ. ವೈಶ್ವದೇವಂ ಪಿತೃಯಜ್ಞಂ ಹೋಮಾದಿಕಂ ಕರ್ಮ ಬಲಿಹರಣಂ ದಂತಧಾವನಂಚ ಋತೆ ಇತರತ್ಸರ್ವಂ ಶೌಚ ಸ್ನಾನ ಆದಿ ಆರಭ್ಯ ಭುಕ್ತಿಪರ್ಯಂತಂ ನಿತ್ಯಂ ಒಟೋರಪಿ ಏವಮೇವ. ಸ್ನಾನ, ಸಂಧ್ಯಾ ವಂದನೆ, ಪೂಜೆ, ಆಮೇಲೆ ಊಟ ಕ್ರಮ ಎಲ್ಲರೂ ಕಾಮನ್ನು. ಇವೆ ಇಷ್ಟು ಮಾತ್ರ ಇಲ್ಲ. ಗೃಹಸ್ಥವದೇವ ಕಾರ್ಯಂ, ಗೃಹಸ್ಥನಂತಲೇ ಮಾಡಬೇಕು. ಏವಮೇವೇತಿ ಪೂರ್ವವಾಕ್ಯೇನೈವ ಸಂಬದ್ಧತೆ ನತು ಉತ್ತರತ್ರಯೇಣ ಯತೇರ್ದಂತಧಾವನ ಅಭಾವಶಂಕಾ ಸ್ಯಾದಿತಿ ಜ್ಞೇಯಂ. ಬ್ರಹ್ಮಚಾರಿಣೋ ಧರ್ಮಾ ಭಾಗವತಾದೋ ಅವಗಂತವ್ಯಾ. ಬ್ರಹ್ಮಚಾರಿಗಳ ಧರ್ಮನೆಲ್ಲ ಹೆಚ್ಚಾಗಿ ತಿಳ್ಕೋಬೇಕು ಅಂತಂದರೆ ಭಾಗವತ ಸಪ್ತಮ ಸ್ಕಂದ, ಏಕಾಸ್ಕಂದ ಅದರಲ್ಲೆಲ್ಲ ಹೇಳಿದ್ದಾರೆ.
ವರ್ಣಧರ್ಮ ಆಶ್ರಮ ಧರ್ಮ. ವರ್ಣಧರ್ಮ ಅಂದರೆ ವರ್ಣಗಳ ಧರ್ಮ, ಆಶ್ರಮ ಧರ್ಮ ವರ್ಣದಲ್ಲೇ ಬ್ರಹ್ಮಚಾರಿ ಇತ್ಯಾದಿಗಳ ಧರ್ಮ ಅಲ್ಲಿ ತಿಳ್ಕೊಂಡು ಹೆಚ್ಚಾಗಿ ಅಂತ ಹೇಳಿದ್ರು. ಬ್ರಹ್ಮಚಾರಿಣೋ ಧರ್ಮಾ ಭಾಗವತಾದ್ ಅವಗಂತವ್ಯಾ ವಿಶೇಷ ಧರ್ಮಾಶ್ಚ ಸಮಿದ್ಧೋಮ ಇತ್ಯಗ್ರೆ ನಿರೂಪಯಿಷ್ಯತೆ. ಆದರೆ ವೈಷ್ಣವ ಇಲ್ಲ ಅಂತ ಹೇಳಿಬಿಟ್ರಿ, ಸ್ಪೆಷಲ್ಲಾಗಿ ಗೃಹಸ್ಥರಿಗೆ ಇಲ್ಲ ಅಂತ ಹೇಳಿದರೆ, ಸ್ಪೆಷಲ್ಲೇ ಬ್ರಹ್ಮಚಾರಿ ಇದೆ ಅಂತ ಕೇಳಿ ಇದೆ, ಅಗ್ನಿ ಕಾರ್ಯ ಇದೆ ಅಂತ ಮುಂದೆ ಹೇಳ್ತಾರೆ. ಅದು ಗೃಹಸ್ಥರು ಮಾಡಬೇಕಾಗಿಲ್ಲ, ಅದಕ್ಕೆ ಪ್ರತಿನಿಧಿ ಬಂದಾಗಾಯಿತು. ವೈಷ್ಣದೇವ ಮಾಡ್ತಾರೆ ಗೃಹಸ್ಥರು, ಅವನು ಅಗ್ನಿ ಕಾರ್ಯ ಮಾಡ್ತಾನೆ, ಅಗ್ನಿ ಕಾರ್ಯ ಅವ್ರು ಮಾಡ್ತಾರೆ, ವೈಷ್ಣದೇವ ಇವ್ರು ಮಾಡೋದಿಲ್ಲ. ಹೀಗಾಗಿ ಒಂದಕ್ಕೂ ಸಬ್ಸ್ಟ್ಯೂಟ್ ಇರೋದರಿಂದ ಅವನು ಅಗ್ನಿನೇ ಬಿಟ್ಟಾಗಲಿಲ್ಲ. ವೈಷ್ಣದೇವ ಅಂದರೆ ಅಗ್ನಿಯಲ್ಲಿ ಹೋಮ ಆಗಬೇಕೀಗ. ಗೃಹಸ್ಥರಿಗೆ ಮಾಡೋದಕ್ಕೆ ವೈಷ್ಣದೇವ ಅಂತ ಹೆಸರಿದೆ, ಇವ್ರು ಮಾಡೋದು ಅಗ್ನಿ ಕಾರ್ಯ ಅಂತ ಹೆಸರಿದೆ ಹೊರತು ಕರ್ಮ ಸಬ್ಸ್ಟ್ಯೂಟ್ ಆಯಿತಾ ಹೊರತು ಕ್ಯಾನ್ಸಲ್ ಆಗಲಿಲ್ಲ. ಅದು ಇಂಪಾರ್ಟೆಂಟ್ ಆ ಹೆಸರು. ಹೌದು, ಗೃಹಸ್ಥ ಆದಮೇಲೆ ಅಗ್ನಿ ಕಾರ್ಯ ಹೋಯಿತು, ಅಗ್ನಿ ಕಾರ್ಯ ಹೋಯಿತು. ಈಗ ಅಗ್ನಿ ಕಾರ್ಯ ಮಾಡಿಸೋದೇ ಇಲ್ಲ, ಪುರೋಹಿತ ಅವತ್ತೇ ತಪ್ಪು ಮಾಡ್ತಾರೆ. ಫಸ್ಟು ಅವತ್ತಿನಿಂದ ಪೂರ್ತಿ ಹೋದಾಗ ಲೆಕ್ಕ. ಒಂದು ದಿವಸ ಮಾಡು ಅಂತ ಹೇಳಿ ಪಾಪ ಅವನಿಗೆ ಬಿಟ್ಟಿದ್ದು ಕೂಡ ಗೊತ್ತಾಗೋದಿಲ್ಲ. ಬಿಟ್ಟಿದ್ದು ಸಿಲೆಬಸ್ ತೋರಿಸಿದ್ರೆ ಬಿಟ್ಟಿದ್ದಾರೆ ಗೊತ್ತಾಗುತ್ತೆ, ಅದು ಕೂಡ ಇಲ್ಲ. ಅವ್ರು ಯಾಕೆ ಹೇಳೋದಿಲ್ಲ ಗೊತ್ತಾಗುತ್ತೆ, ಮಾಡಿಸ್ಬೇಕಾಗತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಇನ್ನೊಂದು ಕೈಯಲ್ಲಿ ಹೋಗೋದಿರುತ್ತೆ, ಅವನು ಬಿಡಿಸಿ ಹೋಗ್ಬಿಡ್ತಾನೆ. ಬರ್ತಾ ಬಿಟ್ಟು ಉಳಿದವ್ರಿಗೆಲ್ಲ ಅದು ಅವನು ಬಿಟ್ಟು ಎಲ್ಲ ಬಿಡೋದ ಪರಂಪರೆನೇ ಆಗಿಬಿಟ್ಟಿದೆ. ಅಗ್ನಿ ಕಾರ್ಯ ಮಾಡೋಣ ಕಡೆ ನಗಷ್ಟರ ಮಟ್ಟಿಗೆ ಆಗೋಗಿದೆ, ತುಂಬ ತಪ್ಪದು. ಯತೇಹಿ ದಂತಧಾವನ ಭಾವ ಶಂಕಾ ಶಾದಿತಿ ಜ್ಞೇಯಂ. ಇಲ್ಲೂ ಕೂಡ ಸ್ವಾರಸ್ಯ ಇದೆ. ಅಲ್ಲಿ ಹೇಳಿದರು ಋತೇಚ ಒಟೋಹೋ, ಯಾವ್ಯಾವುದು ವೈಶ್ವದೇವ, ಬಲಿಹರಣ, ದಂತಧಾವನ ಇವೆಲ್ಲ ಕೂಡ ಒಟುವಿಗಿಲ್ಲ ಅಂತ ಹೇಳಿದ್ರು. ಅಂದರೆ ಹಲ್ಲುಜ್ಜಬೇಕಾದ್ದು ಒಟುವಿಗಿಲ್ಲ. ಅದು ಒಂದು ನಮಗೇನು ಅನಿಸುತ್ತಾಗ ಒಂಥರ ಇದು ಹೈಜೀನಿಗೆ ವಿರುದ್ಧ ಅಂತ ಕಾಣಿಸುತ್ತೆ. ಅದಕ್ಕೆ ಹೇಳ್ತಾರೆ ಇದಂತೂ ಬಲಿಹರಣ ಮುಗಿದೋಯ್ತು, ಇದು ಮುಗಿದೋಯ್ತು. ಅದಕ್ಕೆ ಹೇಳ್ತಾರೆ ದಂತ ಅವ್ನು ಹೋಗೋದು 8 ವರ್ಷಕ್ಕೆ ಹೋಗ್ತಾರೆ ಆಶ್ರಮಕ್ಕೆ, 8ರಿಂದ 16, 20 ಇರ್ತಾನೆ ಅಷ್ಟೇ. ಆಗ ನಮ್ಗೆ ಗೊತ್ತಲ್ಲ, ಮೀಡಿಯಮ್ ಬ್ರಷ್ಷು, ಸಾಫ್ಟ್ ಬ್ರಷ್ಷು ಎಲ್ಲ ಇದ್ದಾಗೆ ಅವಾಗ ಹಲ್ಲುಗಳಲ್ಲಿ ಹೇಗಿರುತ್ತೆ ಇನ್ನೂ ಕೂಡ ಡೆಲಿಕೇಟ್. ದಂತಧಾವನ ಇಲ್ಲ, ದಂತಧಾವನ ಬದಲು ಎಲೆಗಳಿಂದ ಕ್ಲೀನ್ ಮಾಡ್ಕೋಬೋದು, ಕಾಷ್ಟದಿಂದ ಮಾಡ್ಕೋಬೇಕಾಗಿಲ್ಲ. ಯಾವುದರಿಂದ ಸಾಕು ಅವರಿಗೆ? ಈ ಮಕ್ಕಳಿಗೆ ಅಲ್ಲೇ ಹುಟ್ಟಿಲ್ಲ ದಂತಧಾವನ ಮಾಡಿ ಅಂತ ಹೇಳಿದರೆ ಹಾಗೆ ಪ್ರಸಕ್ತಿನೇ ಇಲ್ಲ. ಇವರು ಇನ್ನೂ ಗಟ್ಟಿ ಹಲ್ಲುಗಳಲ್ಲ, ಅದರಿಂದ ಡ್ಯಾಮೇಜ್ ಆಗುತ್ತೆ. ಹಾರ್ಡ್ ಬ್ರಷ್ ಉಪಯೋಗಿಸ್ಬಿಟ್ರೆ ಎನಾಮೇಲೆಲ್ಲ ಹೋಗಿಬಿಟ್ಟು ಬಲಬೇಗ ಹಲ್ಲು ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ದಂತ ಕ್ಲೀನಿಂಗ್ ಇದೆ, ದಂತಧಾವನ ಇಲ್ಲ. ಕ್ಲೀನಿಂಗ್ ಯಾವುದರಿಂದ? ಎಲೆಗಳಿಂದ. ಅದು ಡೀಟೇಲ್ ಬೇರೆ ಕಡೆ ಹೇಳ್ತಾರೆ. ಎಲೆಗಳಿಂದ ಕ್ಲೀನ್ ಮಾಡ್ಕೋಬೇಕೆ ಹೊರತು ಹಲ್ಲಲ್ಲಿ ಸಿಕ್ಕೊಂಡಿದ್ದನ್ನು ಹೇಗೆ ಅನ್ಕೊಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ, ಹೆಚ್ಚು ಕಷ್ಟಪಡಬೇಕಾಗಿಲ್ಲ. ಇವ್ರಿಗೆ ಹಾಗಲ್ಲ. ಆಮೇಲೆ ತಾಂಬೂಲ ಶುರುವಾಗುತ್ತೆ, ಅವಾಗ ಬೇಕಾಗುತ್ತೆ ಇವ್ರಿಗೆ, ಅಲ್ಲ ಸಿಕ್ಕಾಕೋಬೇಕು ಬಿಟ್ಟಿರುತ್ತೆ. ಆಗ ಧಾವನ ಅದಕ್ಕೂ ಹೋಗೋದಾಗ ಇನ್ನೂ ಬೇರೆ ಮಾಡಬೇಕಾಗತ್ತೆ. ಯಾವಾಗಲೂ ಹಾಕೋದು ಗೊತ್ತಿರ್ತಾರೆ. ಅದರಿಂದಾಗೇ ಅಲ್ಲೂ ತೂತು ಬಿಡುತ್ತೆ ಕೊನೆಗೆ. ಅವೆಲ್ಲ ಮಾಡಬಾರ್ದು. ಸೊ ದಂತಧಾವನ ಇಲ್ಲ ಅಂಬೋದಕ್ಕೆ ಅದು ಎರಡು ಅಟ್ಯಾಚ್ಡ್. ಈಗ ಅವ್ರಿಗೆ ದಂತ ತಾಂಬೂಲನೂ ಇಲ್ಲ, ದಂತಧಾವನೂ ಇಲ್ಲ ಅಷ್ಟೇ. ಯತಿಗಳಿಗಿದೆ ಅಂತ ಹೇಳಿಬಿಟ್ರೆ ಯಾತಕ್ಕೆಂದರೆ ಅಲ್ಲಿ ಹಲ್ಲು ಗಟ್ಟಿಯಾಗಿರುತ್ತೆ ಅವರಿಗೆ. ಯತಿಗಳಿಗೆ ದಂತಧಾವನ ಅಲೋಟ್, ಅವರಿಗಿಲ್ಲ. ಅದಕ್ಕೆ ಮಾತಿದೆ, ಯತಿಗಳಿಗಿದೆ ಅಂತ ಹೇಳೋದಕ್ಕೆ ಆಚಾರ್ಯ ಮಧ್ವದಲ್ಲಿ ಬರೀತಾರೆ. ಧ್ವಜದಂತಹ ದಂತಕಾಷ್ಟೈರ್ ಯತೀಂದ್ರಾಹ ಅಂತ ಬರೋದು. ದಂತಕಾಷ್ಟೈರ್ ಯತೀಂದ್ರಾಹ ಮಧ್ವದಲ್ಲಿ ಬಂದಿದೆ. ಯತಿಗಳಿಗೆ ದಂತಧಾವನ ಇದೆ, ಬ್ರಹ್ಮಚಾರಿಗಳಿಗೆ ಮಾತ್ರ ಇಲ್ಲ. ಇಲ್ಲಿ ವಯಸ್ಸಿನಿಂದ ಶುರುವಾಗುತ್ತೆ. ಇವ್ರಿಗೆ ಕರಡಿ ನೋಡ್ಕೋಬಾರ್ದು, ಎಣ್ಣೆ ಹಚ್ಕೋಬಾರ್ದು, ತುಂಬ ನಿಯಮಗಳು ಮಾಡಿದ್ದಾರೆ ಬ್ರಹ್ಮಚಾರಿಗಳಿಗೆ. ಯಾಕೆ ಯಾವುದು ನೆಸಿಟಿ ಇಲ್ಲ, ಈಗ ಆ ಕಾಲಕ್ಕೆ ಯಾವುದು ಬೇಕಾಗಲ್ಲ. ಅದರಿಂದ ಅವರಿಗೆ ಸ್ಪೆಷಲ್ ಊಟನೂ ಇರೋದಿಲ್ಲ. ಅವರಿಗೆ ಬ್ರಹ್ಮಚಾರಿಗಳಿಗೆಲ್ಲ ಸ್ಟ್ರಿಕ್ಟ್ ಅದು ಒಂಥರ ಮಿಲಿಟ್ರಿ ಟ್ರೈನಿಂಗ್ ಇದ್ದಾಗೆ. ಅದು ಭೋಗದ ಕಾನ್ಸೆಪ್ಟೇ ಇರೋದಿಲ್ಲ, ಆ ರೀತಿ ಇರ್ತಾರೆ. ಆದ್ದರಿಂದ ಕೆಲವೊಂದು ಪ್ರಶ್ನೆ ಬರೋದಿಲ್ಲ. ಸಮಿದ್ಧೋಮ ಇತ್ಯಗ್ರೆ. ಸಮಿದ್ಧೋಮ ಅಂದರೆ ಅಗ್ನಿ ಕಾರ್ಯ. ಎಲ್ಲಿ ಹೋಯ್ತು ಈಗ? 199. ಓಹೋ. ಏವಮೇವ ಯತೆ ಸ್ವೀಯ ವಿತ್ತೇನ ತು ವಿನಾ ಸದಾ ಮೂಲಮಂತ್ರೈ ಸದಾ ಸ್ನಾನಂ ವಿಷ್ಣೋರೇವ ಚ ತರ್ಪಣಂ. ಏವಮೇವ ಯತೇಹೇ ಸ್ವೀಯ ವಿತ್ತೇನ ತು ವಿನಾ ಸದಾ. ಯತಿ ಕೆಲವನ್ನ ಮಾಡ್ಕೋಬೇಕು, ಆದರೆ ಅವ್ರಿಗೆ ಸ್ವಂತ ಹಣ ಇಲ್ಲ. ಸ್ವಂತ ಹಣ ಇರೋದೇ ಇಲ್ಲ. ಅದರಿಂದಾಗಿಯೇ ಅವರು ಸ್ವಂತ ಹಣದಿಂದ ಮಾಡೋ ಯಾವ ಕೆಲಸನೂ ಅವ್ರು ಮಾಡಬೇಕಾಗಿಲ್ಲ. ದಾನ ಯತಿಗಳು ಮಾಡೋ ಹಾಗಿಲ್ಲ. ಯಾತಕ್ಕೆ? ಸ್ವಂತ ಹಣನೇ ಇಲ್ಲ. ಈ ಜೈನ ಸನ್ಯಾಸಿಗಳಿಗೆ ಯಾರೋ ಪ್ರಶ್ನೆ ಕೇಳಿದ್ರು, ಇಂಟರ್ವ್ಯೂ ಬಂದಿತ್ತು ಒಂದು ಸಲ. ನೀವು ಯಾತಕ್ಕೆ ಕೂದಲು ಕಿತ್ಕೋತೀರಿ ಗೊತ್ತಾಯ್ತಾ, ಶೌರ್ಯ ಯಾಕೆ ಮಾಡಿಸ್ಕೊಳ್ಳೋದಿಲ್ಲ ಅಂತ ತಕ್ಷಣ ಉತ್ತರ ಕೊಟ್ಟಿದ್ದು ವ್ಯಕ್ತಿ. ಏನಂದರೆ ನಮಗೇನಿಲ್ಲ, ದುಡ್ಡೇ ಇಲ್ಲ, ಚೌರಿಗೆ ದುಡ್ಡು ಕೊಡಬೇಕಲ್ಲ, ದುಡ್ಡಿಲ್ಲ ಅಂದರೆ ನಾವೇ ಕಿತ್ಕೋತೀವಿ ಅಂದರೆ ಅಷ್ಟರ ಮಟ್ಟಿಗೆ ನಾವು ಅತಿ ಆಯ್ತದು. ನಮ್ಮದು ಅಷ್ಟಲ್ಲ, ಅಷ್ಟರ ಮಟ್ಟಿಗೆ ಸ್ವೀಯ ವಿತ್ತೇನ ವಿನ ತನ್ನ ಹಣ ಆಗ್ಬೋದು. ಭಕ್ತರು ಶಿಷ್ಯರು ಕೂಡ ಕಾಣಿಕೆ ಆಗ್ಬೋದು, ಅವ್ರಿಗೆ ಅದೂ ಇಲ್ಲ. ಅದರಿಂದಾಗಿಯೇ ಇದು ಎಷ್ಟು ಹಿಂಸೆ ಅದು. ಭೂತಯಜ್ಞಸ್ಯ ಅಂದರೆ ಕೆಲವೊಂದು ಅತಿ ಫಾಲೋ ಮಾಡಿಬಿಟ್ರೆ ಆಗೋದು. ಉಸಿರು ಬಾಡಿದ ಸ್ನಾನ ಗಾಡಿ ಬಟ್ಟೆ ಕಟ್ಕೊಂಡ್ಬಿಡೋದು.
ಏನಾಗುತ್ತೆ ಎಲ್ಲ ಇಂಪ್ರಾಕ್ಟಿಕಬಲ್ ಆಗೋಗ್ಬಿಡುತ್ತೆ ಕೊನೆಗೆ. ಅತಿ ಮಾಡ್ಲಿಕ್ಕೆ ಹೋದರೆ ಅವ್ರು ಏನು ಹೇಳ್ತಾರೆ, ಓಡಾಡಿದ್ರೆ ಪ್ರಾಣಿಗಳು ಸಾಯುತ್ತೆ, ಎತ್ತಿಗಳು ಆದಷ್ಟು ಕೂಡ ಎತ್ತಿಗಳು ಓಡಾಡಬಾರ್ದು ಅಂತ ಹೇಳ್ತಾರೆ. ಅತಿ ಮಾಡಿ ಓಡಾಡಲಿ ಹಾಗಿದ್ದರೆ ನೀವು ಬೇರೆಯವ್ರಿಗೆ ಹೊರದು ಇದ್ದಲ್ಲಿ ಓಡಾಡಿದ್ರು ಸಾಯುತ್ತೆ. ಓಡಾಡಿನ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕಷ್ಟೇ, ಓಡಾಡಿದ್ರೆ ಪ್ರಾಣಿ ಸಾಯುತ್ತೆ ಅಂತೇಳಿ. ಉಸಿರಾಡಿದರೆ ಅಲ್ಲಿ ಪ್ರಾಣಿ ಹತ್ತೆ, ಓಡಾಡಿದ್ರೆ ಪ್ರಾಣಿ ಹತ್ತೆ, ಸಾಯೋದು ವಾಸಿ ಅದಕ್ಕಿಂತ. ಅದು ಟೂ ಮಚ್ ಮಾಡಿದಾಗ ಏನಾಗುತ್ತೆ, ಅದು ಧರ್ಮ ಕೆಟ್ಟೋಗ್ಬಿಡುತ್ತೆ. ಆ ಟೂ ಮಚ್ ಮಾಡಿದ್ರೆ ಫಲ ಹಾಗಾಯ್ತು. ನಮ್ಮದು ಬ್ಯಾಲೆನ್ಸ್ ಇದೆ. ಅದು ನಿಮಗೆ ಗೊತ್ತಾಗ ಏನು ಎಲ್ಲಿ ನೋಯಿಂಗ್ಲಿ ಏನೂ ಮಾಡ್ಲಿಕ್ಕೆ ಹೋಗಬೇಡಿ. ಅನ್ನೋಯಿಂಗ್ಲಿ ಏನ ಧನೇನ ವಿನಾ ಅಯಾಚನಯ ಅನ್ನೇನ ದ್ರವ್ಯೇಣ ದಂತಧಾವನ ದೇವಪೂಜಾದಿ ಯತಿ ಸದಾ ಕುರ್ಯಾತ್. ಆದ್ದರಿಂದ ಸನ್ಯಾಸಿಗಳಾದವರು ಸ್ಪೆಷಲ್ ಏನು ಮಾಡ್ಲಿಕ್ಕೆ ಹೋಗಬಾರ್ದು, ಸ್ವಸಂಪಾದಿತ ಇಲ್ಲವರಿಗೆ. ಆದ್ದರಿಂದ ಯಾರಿಂದ ಅಯಾಚನ ಕಾಲೋಪಪನ್ನೇನ ದ್ರವ್ಯೇಣ, ಯಾಚನೆ ಮಾಡದೆ ಯಾರು ತಂದು ಕೊಟ್ಟರೆ ಅದರಿಂದ ದಂತಧಾವನ ದೇವ ಪೂಜೆ ಏನಾರು ಮಾಡಿ, ನಾವು ದೇವ್ರ ಪೂಜೆ ಮಾಡ್ತೇವೆ ಮಾಡ್ಕೋತೇವೆ ಏನಾರು ಅನುಕೂಲ ಮಾಡಿಕೊಡಿ ಅಂತ ಕೇಳಬಾರ್ದು. ಗೊತ್ತಾಯ್ತಾ? ಧ್ಯಾನಕ್ಕೆ ಅಡ್ಡಿ ಇಲ್ಲ, ಯಾವಾಗಲೂ ಮಾಡ್ತಿರ್ಬೇಕು, ಜಪಕ್ಕೆ ಅಡ್ಡಿ ಇಲ್ಲ, ಮಾಡ್ತಿರ್ಬೇಕು. ಆದರೆ ಬೇರೆ ಏನೋ ವೈಭವ ಬಂದುಬಿಟ್ರೆ ನೀವು ಕೇಳಿಸ್ಕೊಳ್ಳೋಕೆ ಹೋಗಬೇಡಿ. ಅಥವಾ ಅಕಸ್ಮಾತ್ ಅದೇ ಬಂದರೆ ಏನು ಮಾಡ್ಬೋದು, ನಿಷಿದ್ಧವಲ್ಲದೆ ಹೋದರೆ ಉಪಯೋಗಿಸ್ಬೋದು. ನಿಷಿದ್ಧವಾದ ಬಂದರೆ ಅದು ಸ್ವೀಕಾರ ಕೂಡ ಮಾಡಬಾರ್ದು. ಇವು ಯತಿ ಸದಾ ಕುರ್ಯಾತ್ ಮೂಲಮಂತ್ರೈ ಪ್ರಣವಾಕ್ಷರಾದಿ ಮೂಲಮಂತ್ರೈ ಸದಾ ತ್ರಿಕಾಲಂ ನಿತ್ಯದ ಸ್ನಾನಂ ತೈರೇವ ಮಂತ್ರೈ ವಿಷ್ಣೋರೇವ ಪ್ರಣವ ಪ್ರತಿಪಾದ್ಯಶ್ಚೈವ ತರ್ಪಣಂ ಅರ್ಘ್ಯಾದಿ. ಅದು ಕೂಡ ಇಲ್ಲ. ಆಚಾರ ತರ್ಪಣ, ಪಿತೃತರ್ಪಣ ಅದಗಳಿಲ್ಲ. ವಿಷ್ಣು ತರ್ಪಣ ಇದ್ದೇ ಇದೆ, ಅದು ಹೋಗೋದಿಲ್ಲ. ಅದಕ್ಕೆ ತರ್ಪಣ ಅಂತೂ ಹರೇರೇವ ಒಂದು ಮೂಲಮಂತ್ರ ವಿಷ್ಣೋರೇವ ಚ ತರ್ಪಣಂ. ಬ್ರಹ್ಮಣ್ಯ ತೀರ್ಥರ ಕಾಲ ಅಲ್ಲ, ಆಗಿನ ಕಾಲದವರೆಗೂ ಗೃಹಸ್ಥರು ಅಡುಗೆ ಮಾಡಿದ್ದೇ ಬರ್ತಾಯಿತ್ತು. ಗೃಹಸ್ಥರು ಅಡುಗೆ ಮಾಡಿ ಮನೇಲಿ ನೈವೇದ್ಯ ಮಾಡಿ ಅವ್ರು ಬಿಟ್ಟು ಹಾಕ್ತಿದ್ರು, ಅದನ್ನು ತೊಗೊಂಡು ಬರ್ತಿದ್ರು. ಗೊತ್ತಾ? ಆಗಿನ ಎಲ್ಲರಿಗೂ ಕಾಮನ್, ಅದು ಎಲ್ಲ ಮಠಕ್ಕೂ ಸನ್ಯಾಸಿಗಳು ಹಾಗೇ ಇತ್ತು. ಯಾವಾಗ ಇವ್ರು ಮಡಿ ಮೇಲಿಗೆ ಕೆಡ್ಲಕ್ಕೆ ಶುರುವಾಯ್ತಲ್ಲ, ಆಗ ಬೇಡ ಅಂತ ಪ್ರತ್ಯೇಕ ಅಡಿಗೆ ಶುರುವಾಯ್ತು ಅಷ್ಟೇ. ಇನ್ನು ಮುಂದೆ ಹೋದರೆ ಎಷ್ಟು ಕಷ್ಟ ಇದೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಮಠಗಳಲ್ಲಿ ಇವತ್ತು ಧರ್ಮ ಉಳಿದೇ ಇಲ್ಲ. ನೀವು ಹೊರಗಡೆ ಮಠಗಳಲ್ಲಿ ಕೆಲವ್ರು ಹೇಳ್ತಾರೆ, ಮತ್ತೆ ನ್ಯಾಸಾಸ್ತ್ರ ನರ್ಸೋ ಭಾರಿ ಕೆಲಸಗಾರ ಸಿಗೋದಿಲ್ಲ. ಫಸ್ಟು ಅದಕ್ಕೆ ಮಡಿ ಕಾನ್ಸೆಪ್ಟೇ ಗೊತ್ತಿಲ್ಲ. ನಾವು ಏನೋ ನೋಡ್ತಾನೆ ಇರಬೇಕಷ್ಟೇ. ಅವರಿಗೆ ಮುಟ್ಬೇಡ, ಈ ಕಡೆ ನೋಡ್ಬೇಡ, ನಾನು ನೋಡೋದಿಲ್ಲ, ಅವ್ರಿಗೆ ಬೇಕಿಲ್ಲ. ಫಸ್ಟು ಹಿಂದೆ ಅವರೆಲ್ಲ ಸೇವೆಗಂತಲೇ ಬರ್ತಿದ್ರು. ಸೇವೆಗೋಸ್ಕರ, ದುಡ್ಡಿಗೋಸ್ಕರ ಬರೋದ್ರಿಂದ ಅವ್ರು ಹೇಳಿದ್ದೆಲ್ಲ ಅವ್ರು ನೋಡ್ತಾ ಇದ್ದಾರೋ ಇಲ್ಲವೋ ಅಷ್ಟೇ. ಅದನ್ನ ನೋಡೋಕ್ಕೆ ಇವ್ರು ನೋಡೋದೇ ಜಾಸ್ತಿ. ಅವರು ಸತ್ಯ ಅವ್ರು ನೋಡ್ತಾ ಇಲ್ಲ, ಏನಾದ್ರು ಮಾಡಿ ಮುಗಿಸ್ಬೇಡ ಅಂತ ಹೋಗ್ತಾರೆ. ಎಷ್ಟೊಂದು ನೋಡೋಕ್ಕಾಗತ್ತೆ ಪಾಪ. ಅದರಿಂದ ಧರ್ಮ ಕೆಟ್ಟೋಗ್ಬಿಡುತ್ತೆ. ಹಿಂದೆ ಆ ಥರ ಒಂದು ಗುಂಪು ಇದ್ದಿಲ್ಲ. ಎಷ್ಟೋ ಜನಗಳು ಇವತ್ತು ಒಳ್ಳೊಳ್ಳೆ ಕಡೆ ಮಠಗಳಲ್ಲಿ ಅಡುಗೆ ಮಾಡ್ಕೊಂಡು ಮಡಿಯಲ್ಲಿದ್ದವರು ಹೋದಾಗ ಕೇಳ್ತಿರ್ತಾರೆ, ಯಾವ್ದಾದ್ರು ಕೆಲಸ ಇದ್ದರೆ ಬಿಟ್ಕೊಂಡ್ಬಿಡ್ತೀವಿ ಅಂತ ಹೀಗೆ ಹೇಳ್ತಾರೆ ಅವರು. ಇದಕ್ಕೆ ದುಡ್ಡು ಜಾಸ್ತಿ ಬರೋದಾದರೆ ಎಲ್ಲರೂ ಅಲ್ಲ, ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಬೇರೆ ಕೆಲಸಕ್ಕೆ ಬಿಟ್ಟು ಬಂದುಬಿಡ್ತೇವೆ. ಬಿಟ್ಟು ಹೋದವರು ಇದ್ದಾರೆ, ಸೀದಾ ಮಠದಿಂದ ಹೋಟ್ಲಿಗೆ ಹೋದವರು ಇದ್ದಾರೆ. ಅಲ್ಲಿ ಅಡುಗೆ ಕೆಲಸ, ಇಲ್ಲಿ ಅಲ್ಲೇನು ಕ್ಯಾನ್ಸಲ್ ಮಾಡ್ತೀವಿ, ಆರಾಮ ಮಾಡ್ತೇವೆ. ಇಲ್ಲಿ ಎಷ್ಟು ಕಷ್ಟಪಡ್ತಿದ್ವಿ, ಅದು ಎಂಜಾಯ್ ಮಾಡ್ತಾರೆ. ಮತ್ತೆ ಅದನ್ನು ಹೋಗ್ಬೇಡಿ, ದುಃಖ ಪಡೋದಿಲ್ಲ. ಬಟ್ ಎಲ್ಲಿಂದ ಎಲ್ಲಿಗೆ ಸಂಬಂಧನೇ ಇಲ್ಲ. ಇದು ಇಹಪರ ಎರಡೂ ಆಗ್ತಿತ್ತು, ಅದು ಹೊರಟೋಯ್ತು. ಇಲ್ಲಿ ಬ್ರಾಹ್ಮಣೇಂದ್ರ ಮಾತು ತೆಗಿತಿದ್ದ, ಅಲ್ಲಿ ಯಾರು ಎಲ್ಲಿ ತೆಗಿಬೇಕು ಅವನು? ಎಲ್ಲ ಅಸಹ್ಯ ಮಯ ಅಂದರೆ ಅದು ಇಷ್ಟಾದ್ರೂ ಖುಷಿಯಿಂದ ಇರ್ತಾರೆ ಅವರು. ನೋಡಿದ್ರೆ ಯಾವಾಗ ಕೇಳಿದ್ರು ತಿನ್ಬೋದು, ಯಾವ ಬೇಕಾದ್ರೂ ಮಾಡ್ಬೋದು, ನಿರ್ಬಂಧನೇ ಇಲ್ಲ. ಅದು ಧರ್ಮದ ಕಾನ್ಸೆಪ್ಟೇ ಇಲ್ಲದಿದ್ದವರಿಗೆ ಇಲ್ಲಿದ್ದರೂ ಅಷ್ಟೇ ಏನು ಉಪಯೋಗ ಅದರಿಂದ? ಈಗ ಆ ರೀತಿ ಆಗಿರೋದ್ರಿಂದ ತುಂಬ ಕಷ್ಟ ಇದೆ. ಹಾಂ, ಹೌದೌದು, ಹೀಗೇನೆ ಆಗ್ತಾಯಿದೆ. ಮನೆಗೆ ಸ್ವಾಮಿಗಳು ಸಾಮಾನ್ಯವಾಗಿ ತಾವೇ ಹೋಗ್ತಿದ್ರು ಭಿಕ್ಷೆಗೆ, ಅಥವಾ ಶಿಷ್ಯರನ್ನು ಕಳಿಸೋರು. ಅವ್ರೇನು ಮಾಡ್ತಿದ್ರು, ಸರಿಯಾಗಿ ವೈಷ್ಣವಾಗ ಹೊತ್ತಿ ಬರ್ತಿದ್ರು ಮನೆಗೆ. ಒಂದು ಕಾಲ ಅದು, ಆ ಭಿಕ್ಷೆ ಬರೋ ಕಾಲ. ಯಾವ ಬೆಳಿಗ್ಗೆ 6 ಗಂಟೆಗೆ ಭಿಕ್ಷೆ ಬರ್ತಿಲ್ಲ, ಧನುರ್ಮಾಸ ಬಿಟ್ಟರೆ ಹಾಗೆ ಬರ್ತಾಯಿದ್ರು. ಅವಾಗ ಏನು ಮಾಡ್ತಿದ್ರು ಇವರು, ಕಾಯ್ತಾ ಕೂರ್ತಿದ್ರು, ಅಷ್ಟು ರೆಡಿಯಾಗಿ ಕಾಯ್ತಾ ಇರ್ತಾರೆ ಅವರು. ತಕ್ಷಣ ಹಾಕಿಬಿಟ್ಟು ಮುಂದಿನ ಕೆಲಸ ಮಾಡ್ಕೊತಾಯಿದ್ರು. ಅಕಸ್ಮಾತ್ ವೈಷ್ಣವ ಆಗಿದ್ದಿಲ್ಲ, ಮೊನ್ನೆ ಬಂದಿದೆ ಆಗಲೇ, ಕಾಯಿಸ್ಬೇಡಿ, ಹಾಕಿ ಕಳಿಸ್ಬಿಡಿ, ಆಮೇಲೆ ಮಾಡಿಕೊಳ್ಳಿ ಅಂತೇಳಿ. ಅಷ್ಟು ಆದ್ದರಿಂದ ಅದು ಮಡಿ ಬರುತ್ತೆ. ಆಮೇಲೆ ಏನು ಮಾಡ್ತಿದ್ರು, ಮನೆಗೆ ಒಯ್ತಿದ್ರು. ಒಯ್ದ ಮೇಲೆ ಚೆನ್ನಾಗಿ ತೊಳೆದ್ಬಿಡ್ತಾಯಿದ್ರು. ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ತೀರ್ತಿ ತೊಳೆದು ಬಿಡೋದು. ತೊಳೆದಾಗ ಏನಾಗ್ತಿತ್ತು ಅವರಿಗೆ, ಸಾರು ಹುಡಿ ಎಲ್ಲ ಹೋಗ್ಬಿಡ್ತಿತ್ತು. ಉಳಿಯೋದು ಯಾವುದು, ಬರೀ ಅನ್ನ ಅಷ್ಟೇ ಹೊಡಿತಿತ್ತು. ಅದಕ್ಕೆ ತುಳಸಿ ದಳ ಹಾಕಿ ಕೃಷ್ಣ ಇವ್ರು ನೈವೇದ್ಯ ಆಮೇಲೆ ಮಾಡ್ಕೊತಿದ್ರು ತಾವು. ಅದು ಕೃಷ್ಣ ಅದನ್ನು ತಿನ್ನಬೇಕು. ರುಚಿ ಗೀತಿ ಅವು ಯಾವುದು ಪ್ರಶ್ನೆನೇ ಇಲ್ಲ. ಆ ರೀತಿ ಮಾಡ್ಕೊಂಡಿದ್ದು, ಅದರಿಂದ ಅವರು ಜ್ಞಾನ ಪ್ರಸಾರ ಮಾಡಬೇಕಾಗಿತ್ತು. ಅವ್ರಿಗೆ ಭೋಗದ ಕಾನ್ಸೆಪ್ಟ್ ಇಲ್ಲ. ಮಠ ಅಂದರೆ ಅಡಿಗೆನೇ ಇಲ್ಲ ಆಗಿನ ಕಾಲಕ್ಕೆ. ಮಠ ಅಂದ್ರೆ ಇವತ್ತು ಅಡಿಗೆ ಬಿಟ್ಟರೆ ಬೇರೆ ಇರೋದಿಲ್ಲ, ಅಷ್ಟು ಬಿಟ್ಟು ವ್ಯತ್ಯಾಸ ಆಗಿ. ವಿದ್ಯಾಧೀಶರ ಬಗ್ಗೆ ವಿದ್ಯಾಧಿ ವಿಜಯಲ್ಲಿ ಬರೀತಾರೆ. ಉಡುಪಿಯಲ್ಲಿ ಸುಮಾರು 10 ವರ್ಷ ಇರ್ತಾರೆ. ಪ್ರತಿನಿತ್ಯ ಇದೇ ರೀತಿ ಅಲ್ಲಿ ಮಾಡ್ಕೊಂಬರ್ಬೇಕು. ತುಳಸಿದಾದ ಅಷ್ಟೇ ಅವ್ರಿಗೆ ಹಾಕೋದು, ಕೃಷ್ಣಾರ್ಪಣ ಅಂತ ಹೇಳೋದು, ಅದನ್ನು ಸ್ವೀಕಾರ ಮಾಡೋದು. ಆ ರೀತಿ ಇದು ವಾಕ್ಯಾರ್ಥ ಚಂದ್ರಿಕಾ ಬರೀತಾರೆ ಅಲ್ಲಿ. ಸುಧಾದ ಮೋಸ್ಟ್ ಡಿಫಿಕಲ್ಟ್ ಟಿಪ್ಪಣಿ ಅಂದ್ರೆ ಅದೇನೆ. ಅದನ್ನು ಬರೆದಿದ್ದು ಅಲ್ಲಿ ಉಡುಪಿಯಲ್ಲಿದ್ದಾಗ. ಧರ್ಮ ಆಗಿತ್ತು. ಅದಕ್ಕೆ ಜಾತಿಗಳಲ್ಲಿ ಯಾರು ಹೆದರ್ತಿದ್ರು. ಈಗ ಮ್ಯಾಕ್ಸಿಮಮ್ ಫೆಸಿಲಿಟಿ ಸಿಗೋದು ಅಲ್ಲೇ ಅಂಥೇಳಿ. ಎಲ್ಲ ಸುಖ ಸಿಗಬೇಕಾದ್ರೆ ಇಲ್ಲೇ ಇರಬೇಕು.
ವ್ಯತ್ಯಾಸಗಳು ತೊಗೊಂಡ್ಬಿಟ್ರೆ ಸಂಪಾದನೆ ನಿಲ್ಲು, ಎಂಜಾಯ್ಮೆಂಟ್ ಫುಲ್ಲು ಅಂಥ ಕಾಲ ಇರ್ತದೆ. ಅದು ಅಂಥ ಕಾಲ ಅದು. ಕೆಲವರು ಮಾತ್ರ ಪಾಪ ಏನು ಮಾಡ್ತಾರೆ, ಅದರಲ್ಲೂ ಕೂಡ ಒಳ್ಳೆ ನಿಷ್ಠೆಯಿಂದ ಇದ್ದು ಈ ಕಾಲಕ್ಕೆ ತಕ್ಕಂತೆ ಮಾಡಿಕೊಂಡು ಧರ್ಮ ಅನಿಸ್ತಾರೆ. ಅಂಥವ್ರು ಕಡಿಮೆ ಆಗ್ತಿದ್ದಾರೆ ಎಂಬುದೇ ಆಶ್ಚರ್ಯ. ಅದು ಒಂಥರ ಫೈಟಿಂಗ್ ಯಾತಕ್ಕೆ ಬಂದರೆ ಆಸ್ತಿ ಬಂತು, ಭೋಗ ಬಂತು, ಫೈಟಿಂಗ್ ಬಂತಾಗ. ಇದಾದರೂ ಬರೀ ಇದರಿಂದ ಬರಬೇಕಾಗಿತ್ತು ಅವರು. ಬೇಕು ಅಂದರೆ ಬೇಕು, ಮಿಲಿಟ್ರಿ ಟ್ರೈನಿಂಗ್ಗೆ ವಾಲಂಟ್ರಿ ಆಗಿ ಹೋಗ್ತಾರೆ. ಹಾಗೆ ಅಲ್ಲಿ ಭೋಗದ ಪ್ರಶ್ನೆ ಇಲ್ಲ, ಅದು ಶಸ್ತ್ರಕ್ಕೋಸ್ಕರ ಎಲ್ಲ ತ್ಯಾಗ. ಇಲ್ಲಿ ಶಾಸ್ತ್ರಕ್ಕೋಸ್ಕರ ಎಲ್ಲ ತ್ಯಾಗ. ಆ ಸನ್ಯಾಸಿಗಳಿಂದ ಕಷ್ಟಪಡ್ತಾರೆ ಅಲ್ಲಿ ಹೋದವರು, ಗೊತ್ತಾಯ್ತಾ. ಸರಿಯಾಗಿದ್ದು ಬಿಟ್ರೆ ಅವ್ರಿಗೆ ಹೋಗಿ ಊಟ ಹತ್ತಿದ್ದು ಏನಿಲ್ಲ. ಯಾರು ಕೈಕಾಲು ಕಟ್ ಮಾಡಿದರೆ ಟ್ರೀಟ್ಮೆಂಟ್ ಇರೋದಿಲ್ಲ, ಅದು ಎಳ್ಕೊಂಡೇ ಬರಬೇಕು ಅವ್ನ ಕಾಲಿಲ್ಲ. ಅಲ್ಲಿ ಶೂಟ್ ಬೇರೆ ಮಾಡಬೇಕು ಇವತ್ತೆ. ಅದು ಹೈಲಿ ಚಾಲೆಂಜಿಂಗ್. ಅದು ದೇಶಕ್ಕೋಸ್ಕರ, ದೇವರಿಗೋಸ್ಕರ ಅಷ್ಟು ಮಾಡೋದಿಲ್ಲ ಅಂದರೆ ತಪ್ಪಾಗುತ್ತೆ. ಮಿನಿಮಮ್ ಹೇಳಿದ್ದನಾದ್ರು ತ್ಯಾಗ ಮಾಡಬೇಕಲ್ಲ, ಮಾಡೋದಿಲ್ಲ. ಅವ್ರು ಊಟ ತಿಂಡಿ ಸೆಲೆಕ್ಷನ್ ಸಿಗುತ್ತೆ. ರಥ ಮಾಡಕ್ಕೆ ಓಡಾಡ್ತಾನೆ, ಜನ್ಮಪೂರ್ತಿ ವ್ರತ ಇದ್ದಾಗ ಲೆಕ್ಕ ಅವರಿಗೆ. ಇದು ಬೇಕು ಅಂತ ಯಾವಾಗ ಸಿಗುತ್ತೆ, ಕೆಲಸ ಏನೇನೂ ಸಿಗೋದಿಲ್ಲ. ಆ ಚಳಿಗೆ ಸತ್ತೋಗ್ತಾರೆ ಕೆಲವು ಸಲ, ಅಷ್ಟು ಚಳಿಯಲ್ಲಿರ್ತಾರೆ, ಅಷ್ಟಿದ್ರಲ್ಲಿರ್ತಾರೆ. ಅದೆಲ್ಲ ಯೋಚನೆ ಮಾಡಿದರೆ ನಮಗಾಗ ಅನಿಸುತ್ತೆ. ಅಷ್ಟೆಲ್ಲ ಮಾಡೋಕ್ಕೆ ತಯಾರಿಲ್ಲ, ಅವ್ರು ಮಾಡೋಕ್ಕೆ ತಯಾರಿದ್ರೆ ನೀವು ಯಾಕೆ ಮಾಡೋಕ್ಕೆ ತಯಾರಿಲ್ಲ ಅಂತ ಕೇಳಬೇಕಾಗಲ್ಲ. ಇಲ್ಲ ಆಶ್ರಮಕ್ಕೆ ಹೋಗಬಾರ್ದು, ಮಿಲಿಟ್ರಿಗೆ ಹೋದ್ಮೇಲೆ ಫಾಲೋ ಮಾಡಬೇಕು, ಇಲ್ಲ ತೊಗೊಳ್ಬಾರ್ದು. ಇವತ್ತು ಆ ಭಾವನೆ ಉಳ್ಕೊಂಡಿಲ್ಲ. ಉಳಿಸ್ಕೊಂಡವ್ರು ಅವ್ರು ಎಲ್ಲ ಕಾಲಕ್ಕೂ ಪಾಪ ದೊಡ್ಡವರಾಗಿ ಇದ್ದೇ ಇರ್ತಾರೆ. ಮಧು ಭೂತಯಜ್ಞಸ್ಯ ಪರ 4 ಭೇದ ಇತ್ತು. ಕುಟೀಚಕ, ಬಹುದಕ, ಹಂಸ, ಪರಮಾತ್ಮ ಇರ್ಬೋದಾಗಿತ್ತು. ಶಿಖಾಯಜ್ಞೋಪಯುಕ್ತ ಇರ್ಬೋದಾಗಿತ್ತು. ಮನೆಯವರಿಂದ ಡೀಲಿಂಗ್ ಅಷ್ಟೇ, ಸಪ್ರೇಟ್ ರೂಮಲ್ಲಿ ಇದ್ಬಿಟ್ರೆ ಹಾಗೋ ಹಾಗೆ. ಮನೆ ಅಡುಗೆನೇ ತಂದಿಟ್ಟು ಹೋಗ್ಬಿಟ್ರೆ ಮತ್ತೆ ತಾವೇ ಮುಂದಿನ ಕೆಲಸ ಮಾಡ್ಕೋಬೇಕು ಆ ಥರ ಅದೆಲ್ಲ ಹೋಯ್ತು ಈಗ. ಯಾಕೆಂದರೆ ಇಲ್ಲೇ ಹೋಗಿರ್ಬೇಕು, ಇನ್ನೂ ಹೋಗುತ್ತೆ ಅಂತೇಳಿ ತೆಗೆದು ಹಾಕಿಬಿಟ್ಟು ಹಂಸ, ಪರಮಹಂಸ ಎರಡೇ ಉಳ್ಕೊಂಡಿರೋದು. ಯಥೇ ಬಹು ಹೇಳ್ತಾರೆ ಏನು ಭೇದ ಏನೋ ಸನ್ಯಾಸಿ ಚತುಷ್ಟಯೇಶ ಸ್ವಸಂಪಾದಿತೇನ ಯತೇನ್ವೇನ ಮೂಲಮಂತ್ರೈ ಪ್ರಣವ ಅಷ್ಟಾಕ್ಷರ ಮೂಲಮಂತ್ರೈ ಸದಾ ತ್ರಿಕಾಲಂ ನಿತ್ಯದ ಸ್ನಾನ 3 ಸ್ನಾನ ಮಾಡಬೇಕು, ಅದು ಇಂಪಾರ್ಟೆಂಟ್. ಯತಿಗಳು ಮತ್ತು ವನಪ್ರಸ್ಥರಿಬ್ಬರು ಕೂಡ ದಿವಸಕ್ಕೆ 3 ಸ್ನಾನ ಮಾಡಬೇಕು. ತೈರೇವ ಮಂತ್ರೈ ಪ್ರತಿಪಾದ್ಯಶ್ಚೈವ ತರ್ಪಣಮರ್ಘ್ಯಾದಿ. ಅವರಿಗೆ ವಿಷ್ಣುವಿಗೆ ಮಾತ್ರ ತರ್ಪಣ, ಪಿತೃತರ್ಪಣಾದಿಗಳಿಲ್ಲ. ನತು ಯತಿಗಳಾಗಲಿಕ್ಕೆ ಅದೊಂದು ಕಾರಣ. ಯತಿಗಳಾಗಲಿಕ್ಕೆ ಪಿತೃತರ್ಪಣಾದಿಗಳು, ಶ್ರಾದ್ದಪಕ್ಷಗಳು, ಸೂತಕ, ವೃದ್ಧಿ ಇವೆಲ್ಲ ಬಂದು ನಮ್ಗೆ ಭಾರಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅನಿಸ್ತವ್ರು ಏನು ಮಾಡ್ತಾಯಿದ್ರು, ಸನ್ಯಾಸಿಗಳಾದರೆ ಅವ್ರಿಗೆ ಮೈಲಿಗೆ ಏನಿಲ್ಲೇ ಇಲ್ಲ. ಅದು 100% ಯುಟಿಲೈಸ್ ಮಾಡ್ಕೋಬೋದು ಟೈಮ್ನ. ಅದಕ್ಕೆ ಸನ್ಯಾಸಿಗಳಾಗ್ತಿದ್ರು ಅಷ್ಟೇ ಹೊರತು ಬೇರೆ ಕಾರಣಕ್ಕಲ್ಲ. ಇಲ್ಲದ್ರೆ ಶ್ರಾದ್ದ ಐತೆ ಏನು ಮಾಡೋಂಗಿಲ್ಲ ಅವತ್ತೇನು ದಿವಸ. ಸೂತಕ ಬಂದು 10 ದಿವಸ ಎಷ್ಟೋದಿ ಅದು. ಈಗಂತೂ ಸೂತಕ ಅನ್ನಿಕ ಹೋಗುತ್ತೆ, ಸೂತಕ ಅಲ್ಲ. ಗಂಡನಂತ ಊರಲ್ಲಿ ಏನಪ್ಪ ಎಷ್ಟು ಕಷ್ಟಪಡಬೇಕು ಅಂತ ಆ ಥರ ಸೂತಕನೇ ಹೊರತು ದುಃಖ ಪಡ್ತಾರೆ. ಅಷ್ಟು ದಿವಸ ಪಾಠ ಆಗಿಬಿಡೋದು, ಪ್ರವಚನ ಆಗಿಬಿಡೋದು, ಜಪ ಆಗಿಬಿಡೋದು ಅಂತ ಅನಿಸ್ತದಲ್ಲ. ಅದಕ್ಕೆ ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಸನ್ಯಾಸಾಶ್ರಮ ತೊಗೊಂಡ್ರೆ ಯಾವ ಸಮಸ್ಯೆನೂ ಇರ್ತಿಲ್ಲ ಅಷ್ಟೇ. ಹಾಂ ಹೌದು, ಯಾರು ಸನ್ಯಾಸಿಗಳಾದರೆ ಹೌದು. ಈಗೆಲ್ಲೇ ಹೋಗ್ಬೇಕು, ಆ ಟೈಮಾ ಎಷ್ಟಕ್ಕೆ ಹೋಗ್ತಿದ್ರು ಅವ್ರು? ಏನು ಗಂಟೆ ಹೋಗ್ತೀವಿ, 3, 5, 7 ಅಷ್ಟೇ, ಒಂದಿಲ್ಲ. 3, 5, 7 ಅದು ಅಗ್ರಹಾರಗಳು ಬೇರೆ, ಒಂದು ಲೈನ್ ಇರ್ತಿದ್ವು, ಮುಗಿದೋಯ್ತು. ಅದು ಕೂಡ ಅಡುಗೆ ಮಾಡ್ಕೊಂಡು ಎಷ್ಟು ಟೈಮ್ ವೇಸ್ಟ್ ಆಗ್ತಿತ್ತು. ಅಡುಗೆ ಕೂಡ ಮಾಡ್ಕೊಳ್ಳೋಂಗಿಲ್ಲ. ಮತ್ತು ಪಾತ್ರೆ ಏನಿಲ್ಲ, ಬರೋದು ಎಷ್ಟೇ ತೊಗೊಳ್ಬೇಕು. ಅವ್ರು ಏನಿಲ್ಲ, ಬಂಡೆ ಮೇಲೆ ಊಟ ಮಾಡ್ಬೋದು. ಅವ್ರಿಗೆಲ್ಲ ಮ್ಯಾಕ್ಸಿಮಮ್ ಏನಾಯಿತು ಸಿಕ್ಕಿದೆ. 24 ತಾಸು ಜ್ಞಾನ ಕಾರ್ಯಕ್ಕೆ ಹಾಕ್ಲಿಕ್ಕೆ ಟೈಮ್ ಸಿಕ್ಕಿದೆ. ಗೊಜ್ಜು ಸಾರು, ಗೊಜ್ಜಿ ಸ್ವಲ್ಪ ಜಲ್ಲಾಗಿಲ್ಲ ಶುರು ಮಾಡೋದು, ಸಂಸಾರ ಶುರುವಾಗಿಬಿಡುತ್ತೆ. ಅದೇ ಆ ರುಚಿ ಕಾನ್ಸೆಪ್ಟೇ ಬಿಟ್ಬಿಡ್ಬೇಕು ಅವ್ರು. ನಾಳೆ ದಿವಸ ಕಂಟಿನ್ಯೂ ಮಾಡೋದು. ಓಂ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿನೇರಿತಃ ಯದವೋಚನ ಹಂತೇನ ಶ್ರೀಯತಾಂ ಕಮಲಾಲಯ.